ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ಜಾಲ್ ಶಕ್ತಿ ಅಥವಾ ಜಲ್ ಶಕ್ತಿ ಕಡೆಯಿಂದ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಇಂಟರ್ನ್ಶಿಪ್ಗೆ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವಿನ್ನ ಓದ್ತಾ ಇರ್ಬೋದು, ಅಥವಾ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೋದು, ಅಥವಾ ಪೋಸ್ಟ್ ಗ್ರಾಜುಯೇಷನ್ ನೀವು ಓದ್ತಾ ಇರ್ಬೋದು ಅಥವಾ ಕಂಪ್ಲೀಟ್ ಆಗಿರ್ಬೋದು, ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ಮಾಹಿತಿ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ vidyoguru.in ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ ಆರ್ಟಿಕಲ್ ಕಾಣುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕು. ಅಂಡ್ ಇದಕ್ಕೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂದ್ರೆ ಗ್ರಾಜುಯೇಷನ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್, ಸೊ ನೀವೆಲ್ಲ ನೀವು ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಒಂದು ಇಶ್ಯೂಸ್ ಅನ್ನೋದು ಇರೋದಿಲ್ಲ. ಅಂಡ್ ಡ್ಯೂರೇಷನ್ ಅಂಡ್ ಸ್ಟೈಪೆಂಡ್ ನೋಡೋದಾದ್ರೆ 6 to 9 months ಇರುತ್ತೆ. 6 ರಿಂದ 9 ತಿಂಗಳವರೆಗೂ ನೀವು ಇಂಟರ್ನ್ಶಿಪ್ ನ ಮಾಡಬೇಕಾಗುತ್ತೆ. ಅಂಡ್ ಪ್ರತಿ ತಿಂಗಳ ನಿಮಗೆ ಸ್ಟೈಪೆಂಡ್ 15,000 rupees per month ಕೊಡ್ತಾರೆ. ಓಕೆ, ಹೌ ಟು ಅಪ್ಲೈ ಅಂತಿದೆ. ಸೊ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಲಿಂಕಿಗೆ ರೀಡೈರೆಕ್ಟ್ ಆಗ್ತೀರಾ. ಅಂಡ್ ಇಲ್ಲಿ ಇಯರ್ ಅಂತ ಕಾಣುತ್ತಲ್ಲ, ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೋಗ್ರಾಮು, ಅದಾದ್ಮೇಲೆ ಪ್ಯಾನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ಸೇವ್ ಅಂಡ್ ಗೋ ಟು ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಸೊ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತೆ ಕ್ಯಾಟಗರಿ ಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಮಾಡಿ. ಮತ್ತೆ ನೆಕ್ಸ್ಟ್ ಸೇವ್ ಅಂಡ್ ಗೋ ಟು ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ಸು ಮತ್ತೆ ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಹಾಕ್ಬಿಟ್ಟು ಸೇವ್ ಅಂಡ್ ಗೋ ಟು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಬೇಸಿಕ್ ಡೀಟೇಲ್ಸ್ ಇರೋದ್ರಿಂದ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಬರುತ್ತೆ. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಡೀಟೇಲ್ಸ್ ಫಾರ್ 10th, 12th ಅಂಡ್ ಗ್ರಾಜುಯೇಷನ್ ಆರ್ ಮ್ಯಾಂಡೇಟರಿ. ಸೊ 3 ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕ್ವಾಲಿಫಿಕೇಶನ್ ಅಲ್ಲಿ ಮೊದಲಿಗೆ 10th ನಾನು ಅಪ್ಲೈ ಮಾಡ್ತೀನಿ. ಸ್ಕೂಲ್, ಕಾಲೇಜ್ ನೇಮ್ ಹಾಕ್ಬೇಕಾಗುತ್ತೆ. ಯೂನಿವರ್ಸಿಟಿ ಬೋರ್ಡು, ಯಾವ ಯೂನಿವರ್ಸಿಟಿ ನೀವು ಓದಿರಾ ಬೋರ್ಡ್ ಹಾಕಬೇಕು. ಅದಾದ್ಮೇಲೆ ಸಬ್ಜೆಕ್ಟ್ಸ್, ಪ್ರತಿಯೊಂದು ಸಬ್ಜೆಕ್ಟ್ಸ್ ಹಾಕಿ. ಅದಾದ್ಮೇಲೆ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಸೊ ಪರ್ಸೆಂಟೇಜ್ ಹಾಕಿದ್ಮೇಲೆ ನೋಡ್ತಿರ್ಬೋದು ಕೆಳಗಡೆ ರೆಡ್ ಕಲರ್ ಟೆಕ್ಸ್ಟ್ ಕೊಟ್ಟಿದ್ದಾರೆ, ಏನೋ ಒಂದು. ಇಫ್ CGPA equivalent percentage is to be mentioned as per your university ಅಥವಾ ಕಾಲೇಜ್ ಸ್ಟ್ಯಾಂಡರ್ಡ್ಸ್, ಇಫ್ ನೋ ಸಚ್ ಸ್ಟ್ಯಾಂಡರ್ಡ್ ಇಸ್ ಪ್ರೊವೈಡೆಡ್ ಬೈ ಯುವರ್ ಯೂನಿವರ್ಸಿಟಿ ಅಥವಾ ಕಾಲೇಜ್, ದೆನ್ ಯೂಸ್ ಅಂತ ಕೊಟ್ಟು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಹಾಕಬೇಕು. ಅದಾದ್ಮೇಲೆ ಅಪ್ಲೋಡ್ ಮಾರ್ಕ್ ಶೀಟ್ ಅಂತಿದೆ, ಮತ್ತೆ ಅಪ್ಲೋಡ್ ಡಿಗ್ರಿ ಅಂತಿದೆ. ಸೊ ಅಪ್ಲೋಡ್ ಮಾಡ್ರಿ. ಸೊ ಅಪ್ಲೋಡ್ ಮಾಡಿ ಆಡ್ ಅಂತ ಇರುತ್ತೆ. ಸೊ ಆಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆಡ್ ಆದ್ಮೇಲೆ ನೆಕ್ಸ್ಟ್ ನೀವು ನಮಗೆ 12th ಬೇಕು. ಸೊ 10th, 12th, 10th ಆಯ್ತು, ನೆಕ್ಸ್ಟ್ 12th. ಸೊ ಪಾಸಿಂಗ್ ಇಯರ್ ಮತ್ತೆ ಕಾಲೇಜ್ ನೇಮು ಮತ್ತೆ ಯೂನಿವರ್ಸಿಟಿ ಬೋರ್ಡ್ ನೇಮು. ಅದಾದ್ಮೇಲೆ ಸಬ್ಜೆಕ್ಟ್ ಹಾಕೊಳ್ಳಿ. ಸಬ್ಜೆಕ್ಟ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಪರ್ಸೆಂಟೇಜು, ಮಾರ್ಕ್ ಶೀಟ್ ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆಡ್ ಅಂತಿದ್ದಾರೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಡ್ ಆದ್ಮೇಲೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಫಿಕೇಶನ್. ಗ್ರಾಜುಯೇಷನ್ ಆಯ್ತು, 10th ಆಯ್ತು ಮತ್ತೆ 12th ಆಯ್ತು. ಸೊ ನಾನು ಗ್ರಾಜುಯೇಷನ್ ನಿಮಗೆ ತೋರಿಸಲಿಲ್ಲ ಅಲ್ಲ. ಸೊ ಯಾವ ರೀತಿ ಗ್ರಾಜುಯೇಷನ್ ಆಡ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಇದು ಆಲ್ರೆಡಿ ಆಡ್ ಆಗಿರೋದು. ಸೊ ಗ್ರಾಜುಯೇಷನ್ ಯಾವ ರೀತಿ ಆಡ್ ಮಾಡ್ಬೇಕಂದ್ರೆ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಕ್ಲಿಕ್ ಮಾಡಬೇಕು. ಕೋರ್ಸ್ ನೇಮ್ ಅಂತ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಕೋರ್ಸ್ ನಿಮಗೆ ಕಾಣಲಿಲ್ಲ ಅಂತಂದ್ರೆ ಅದರ್ ರಿಲೇಟೆಡ್ ಫೀಲ್ಡ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮೇನ್ ಮೆನ್ಷನ್ ಕೋರ್ಸ್ ನೇಮ್ ಅಂತ ಇರುತ್ತೆ. ಸೊ ಕೋರ್ಸ್ ನೇಮ್ ಅನ್ನೋದನ್ನ ಹಾಕ್ಬೇಕು. CSE ಅಂತ ಹಾಕ್ತೀನಿ, ಜಸ್ಟ್ ಫಾರ್ ದ ಪರ್ಪಸ್ ಅಷ್ಟೇ. ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಎಂಟರ್ ಮಾಡ್ರಿ. ಅದಾದ್ಮೇಲೆ ಪಾಸಿಂಗ್ ಇಯರ್ ಅಂತ ಏನಿದೆಲ್ಲ, ಈ ಒಂದು ಇಯರ್ನ ಎಂಟರ್ ಮಾಡ್ಕೊಳ್ಳಿ. ಸ್ಕೂಲ್ ಮತ್ತೆ ಕಾಲೇಜ್ ನೇಮ್ ಹಾಕೋಬೇಕಾಗುತ್ತೆ ನಿಮ್ದು. ಅಂಡ್ ಯೂನಿವರ್ಸಿಟಿ ಬೋರ್ಡ್ ಹೆಸರು. ಅದಾದ್ಮೇಲೆ ಸಬ್ಜೆಕ್ಟ್ ಹಾಕೊಂಡು ಪರ್ಸೆಂಟೇಜ್ ಹಾಕಿ ಇಲ್ಲಿ ಕೂಡ ಮಾರ್ಕ್ ಶೀಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಆಡ್ ಅಂತ ಇರುತ್ತೆ. ಸೊ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಡ್ ಆಗುತ್ತೆ ಆಟೋಮೆಟಿಕ್ ಗ್ರಾಜುಯೇಷನ್ ಅಲ್ಲಿ. ಓಕೆ, ಆಡ್ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಪೇಜ್ ಅಂತಿದೆ, ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಕ್ಯಾಂಡಿಡೇಟ್ ಫೋಟೋಗ್ರಫಿ ಅಂತಿದೆ. ಸೊ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ಎಷ್ಟು ಪಿಕ್ಸೆಲ್ಸ್ ಇರಬೇಕು ಅಂತ. 192 ಪಿಕ್ಸೆಲ್ಸ್ ಇರಬೇಕಂತೆ. ಅಂಡ್ 192 ಪಿಕ್ಸೆಲ್ಸ್ ಅಂತಾನೆ ಕೊಟ್ಟಿದ್ದಾರೆ. ಸೊ ವಿಡ್ತ್ ಅಂಡ್ ಹೈಟ್ ಬೋತ್ ಸೇಮ್ ಇರಬೇಕಾ. ಫೋಟೋ ಡೈಮೆನ್ಷನ್ ಮಸ್ಟ್ ಬಿ ನಾಟ್ ಗ್ರೇಟರ್ ದೆನ್ ವಿಡ್ತ್ 192 ಪಿಕ್ಸೆಲ್ಸ್ ಅಂತಿದೆ. 192 ಪಿಕ್ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಓನ್ಲಿ JPEG ಮತ್ತೆ JPG ಅಂಡ್ ಮ್ಯಾಕ್ಸಿಮಮ್ 200 KB ಫೈಲ್ ಸೈಜ್, ಫೋಟೋ ಸೈಜ್ ಇರಬೇಕಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಸಿಗ್ನೇಚರ್ ಕೂಡ ಸೇಮ್ ಅಷ್ಟೇ ಇರಬೇಕು. ಅಂಡ್ 40 KB ಮ್ಯಾಕ್ಸಿಮಮ್ ಲಾಸ್ಟ್, ಅದಕ್ಕಿಂತ ಕಡಿಮೆನೇ ಇರಬೇಕಿನ್ನ. ಓಕೆ,
ಅದಾದ್ಮೇಲೆ ಅಪ್ಲೋಡ್ CV ಅಂತಿದೆ, 2 MB CV ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಲೈಕ್ ಕ್ಯಾನ್ಸಲ್ಡ್ ಚೆಕ್ ಆಗಿರ್ಬೋದು, ಪಾಸ್ಬುಕ್ ಕಾಪಿ ಅಥವಾ ಬ್ಯಾಂಕಿಂದ ರಿಲೇಟೆಡ್ ಏನಾದರೂ ಫ್ರಂಟ್ ಪೇಜ್ ಅವೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ PDF ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪ್ಲೋಡ್ ಪ್ಯಾನ್ ಅಂತಿದೆ. ಸೊ ಪ್ಯಾನ್ ಕಾರ್ಡ್ ಕೂಡ ಅಷ್ಟೇ 2 MB ಮ್ಯಾಕ್ಸಿಮಮ್ ಫೈಲ್ ಸೈಜ್ ಇರುತ್ತೆ. ಸೊ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಅಪ್ಲೋಡ್ ಮಾಡ್ಕೊತೀನಿ ಬೇಗ. ಸೊ ಪ್ರತಿಯೊಂದು ಅಪ್ಲೋಡ್ ಆದಮೇಲೆ ರೀಸನ್ ಫಾರ್ ಜಾಯ್ನಿಂಗ್ ಇಂಟರ್ನ್ಶಿಪ್ ಅಂತಿದೆ ಅಲ್ಲ, ರೀಸನ್ ಫಾರ್ ಜಾಯ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಮ್ಯಾಕ್ಸಿಮಮ್ 200 ವರ್ಡ್ಸ್ ಅಂತಿದೆ. ಸೊ ಏನಕ್ಕೆ ನೀವು ಜಾಯ್ನ್ ಆಗಬೇಕು ಅಂತ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಸಮಥಿಂಗ್ ನೀವು ಏನಾದರೂ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಆದಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲಾಸ್ಟಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು, ಕ್ಯಾಂಡಿಡೇಟ್ ಫೋಟೋ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು, ಅದಾದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸು, ಡಾಕ್ಯುಮೆಂಟ್ಸ್ ಯಾವ್ಯಾವ ಅಪ್ಲೋಡ್ ಮಾಡಿರ, CV, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ. ಸೊ ಇದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಟಿಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಯಿತು. ಈ ಒಂದು ಫೈನಲ್ ಸಬ್ಮಿಟ್ ಅಂತೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಇಂಟರ್ನ್ಶಿಪ್ಗೆ ಅವರು ನಿಮಗೆ ಮೇಲ್ ಅಥವಾ ಕಾಲ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತಾರೆ. ಓಕೆ ಸ್ಟೂಡೆಂಟ್ಸ್, ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.